ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇವತ್ತಿನ ದಿನ ಜುಲೈ 9 ಮತ್ತು 10ರ ಪ್ರಮುಖ ಪ್ರಚಲಿತ ಘಟನೆಗಳು. ಅದೇ ರೀತಿ ಮೊದಲನೇ ಪ್ರಶ್ನೆ, 2025ರ IPLನ ಅತ್ಯಂತ ಮೌಲ್ಯಯುತ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, RCB. ಅತ್ಯಂತ ಮೌಲ್ಯಯುತ ತಂಡ ಯಾವುದಪ್ಪ ಅಂದರೆ RCB. ಒಟ್ಟು ಅದರ ಬ್ರ್ಯಾಂಡ್ ವ್ಯಾಲ್ಯೂ ಒಟ್ಟು 2,300 ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ. ಮೊದಲನೇ ಸ್ಥಾನ ಹೊಂದಿದ್ದು RCB. ನೆಕ್ಸ್ಟ್ ಎರಡನೇ ಸ್ಥಾನ ಮುಂಬೈ ಇಂಡಿಯನ್ಸ್, ಒಟ್ಟು 2,073 ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ. ಹಾಗೂ ಮೂರನೇ ಸ್ಥಾನ CSK, ಒಟ್ಟು ಬ್ರ್ಯಾಂಡ್ ವ್ಯಾಲ್ಯೂ ಅದರದ್ದು 2,013 ಕೋಟಿ ಬ್ರ್ಯಾಂಡ್ ವ್ಯಾಲ್ಯೂ. ಮೊದಲನೇದು RCB 2,300 ಕೋಟಿ, ನೆಕ್ಸ್ಟ್ 2,073 ಕೋಟಿ ಮುಂಬೈ ಇಂಡಿಯನ್ಸ್, ನೆಕ್ಸ್ಟ್ CSK 2,013 ಕೋಟಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾತ್ಕೋಶಿಯ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ಒಡಿಶಾ ರಾಜ್ಯದಲ್ಲಿ ಬರುವ ಸಾತ್ಕೋಶಿಯ ಹುಲಿ ಅಭಯಾರಣ್ಯ ಒಡಿಶಾ ರಾಜ್ಯದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ತಮಿಳು ವಿಕ್ಕಿ ಸುರಾನ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿ ವೇದಚಲಂ ಅವರು ತಮಿಳು ವಿಕ್ಕಿ ಸುರಾನ್ ಪ್ರಶಸ್ತಿ ಪಡೆದಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತೀಯ ಪ್ರಯಾಣಿಕರಿಗಾಗಿ UPI ಸೇವೆಗಳನ್ನು ಪ್ರಾರಂಭಿಸಿದ 8ನೇ ದೇಶ? ಸರಿಯಾದ ಉತ್ತರ ಆಪ್ಷನ್ ಡಿ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಇತ್ತೀಚೆಗೆ UPI ಸೇವೆಗಳನ್ನು ಪ್ರಾರಂಭಿಸಿದ 8ನೇ ದೇಶ. ನೆಕ್ಸ್ಟ್ ಕ್ವಶನ್, 2025ರ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಲ್ಯಾಂಡೋ ನಾರಿಸ್ ಅವರು 2025ರ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದಿದ್ದು ಲ್ಯಾಂಡೋ ನಾರಿಸ್. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಹಿಳೆಯರಿಗೆ ಉದ್ಯೋಗದಲ್ಲಿ 35% ಮೀಸಲಾತಿಯನ್ನು ಅನುಮೋದಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಬಿಹಾರ್ ಸರ್ಕಾರವು ಇತ್ತೀಚೆಗೆ ಮಹಿಳೆಯರಿಗೆ ಉದ್ಯೋಗದಲ್ಲಿ 35% ಮೀಸಲಾತಿಯನ್ನು ಅನುಮೋದಿಸಿದ್ದು. ನೆಕ್ಸ್ಟ್ ಕ್ವಶನ್, 2025ರ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 3ನೇ ಸ್ಥಾನದಲ್ಲಿದ್ದು ಕರ್ನಾಟಕ 2025ರ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದ್ದು. ಹಾಗೂ ಮೊದಲನೇ ಸ್ಥಾನ ಉತ್ತರ ಪ್ರದೇಶ ಮೊದಲನೇ ಸ್ಥಾನ, ಎರಡನೇದು ಮಹಾರಾಷ್ಟ್ರ ಮಹಾರಾಷ್ಟ್ರ, 3 ಕರ್ನಾಟಕ, 3ನೇ ಸ್ಥಾನ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅನುಭವ್ ಕುಮಾರ್ ಅವರು ಇತ್ತೀಚೆಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ನೇಮಿಸಲಾಗಿದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಏಷ್ಯಾದ ಅತಿ ದೊಡ್ಡ ಜಂಗಲ್ ಸಫಾರಿ ಎಲ್ಲಿ ನಿರ್ಮಾಣವಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ ರಾಜ್ಯದಲ್ಲಿ ಇತ್ತೀಚೆಗೆ ಏಷ್ಯಾದ ಅತಿ ದೊಡ್ಡ ಜಂಗಲ್ ಸಫಾರಿಯನ್ನು ನಿರ್ಮಾಣವಾಗುತ್ತಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯೂರೋಜೋನ್ಗೆ 21ನೇ ಸೇರ್ಪಡೆಗೊಂಡ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಲ್ಗೇರಿಯಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ಮೋದಿ ಅವರಿಗೆ ತನ್ನ ಅತ್ಯುನ್ನತ ಗೌರವ ಗ್ರ್ಯಾಂಡ್ ಕಾಲರ್ ಆಫ್ ಸದರ್ನ್ ಕ್ರಾಸ್ ನೀಡಿ ಗೌರವಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೆಜಿಲ್ ದೇಶವು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಗೆ ತನ್ನ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕಾಲರ್ ಆಫ್ ಸದರ್ನ್ ಕ್ರಾಸ್ ನೀಡಿ ಗೌರವಿಸಿದ್ದು. ನೆಕ್ಸ್ಟ್ ಕ್ವಶನ್, ಏಷ್ಯಾದ ಅತ್ಯಂತ ಹಿರಿಯ ಆನೆ ವತ್ಸಲ ಇತ್ತೀಚೆಗೆ ಎಲ್ಲಿ ಸಾವನ್ನಪ್ಪಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಪನಾಹ ಹುಲಿ ಮೀಸಲು ಪ್ರದೇಶದಲ್ಲಿರುವ ವತ್ಸಲ ಆನೆ ಇತ್ತೀಚೆಗೆ ಸಾವನ್ನಪ್ಪಿದ್ದು ಮಧ್ಯಪ್ರದೇಶದಲ್ಲಿರುವ ಪನಾಹ ಹುಲಿ ಮೀಸಲು ಪ್ರದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ 2025ರ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದಲ್ಲಿ ಯಾವ ರಾಜ್ಯ ಗರಿಷ್ಠ ಪದಕವನ್ನು ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶ ರಾಜ್ಯವು ಇತ್ತೀಚೆಗೆ ನಡೆದ 2025ರ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದಲ್ಲಿ ಅತಿ ಗರಿಷ್ಠ ಪದಕವನ್ನು ಪಡೆದಿದ್ದು ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಕೇರಳದ ಮೊದಲ ಚರ್ಮದ ಬ್ಯಾಂಕ್ ಇತ್ತೀಚೆಗೆ ಎಲ್ಲಿ ತೆರೆಯಲಿದೆ? ಸರಿಯಾದ ಉತ್ತರ
ಆಪ್ಷನ್ ಎ, ತಿರುವನಂತಪುರಂನಲ್ಲಿ ಇತ್ತೀಚೆಗೆ ಕೇರಳದ ಮೊದಲ ಚರ್ಮದ ಬ್ಯಾಂಕು ತೆರೆಯಲಿದ್ದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬೀಟ್ ಚಾಟ್ ಎಂಬ ಸಂದೇಶ ಕಳಿಸುವ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾಕ್ ಡಾರ್ಸಿ ಅವರು ಇತ್ತೀಚೆಗೆ ಬೀಟ್ ಚಾಟ್ ಎಂಬ ಸಂದೇಶ ಕಳಿಸುವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದು ಜಾಕ್ ಡಾರ್ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉಚಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿ ಸೆಹತ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪಂಜಾಬ್ ಸರ್ಕಾರ ಇತ್ತೀಚೆಗೆ ಉಚಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿ ಸೆಹತ್ ಯೋಜನೆಯನ್ನು ಪ್ರಾರಂಭಿಸಿದ್ದು ಪಂಜಾಬ್ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಆಪಲ್ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಬಿಹಾ ಖಾನ್ ಅವರಿಗೆ ಇತ್ತೀಚೆಗೆ ಆಪಲ್ ಕಂಪನಿಯ ಸಿಇಒ ಆಗಿ ನೇಮಕವಾಗಿದ್ದು ಸಬಿಹಾ ಖಾನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ವಿಶ್ವದ ಅಪರೂಪದ ಭೂಮಿಯ ಮೂಲ ವಸ್ತುಗಳ ನಿಕ್ಷೇಪಗಳಲ್ಲಿ ಭಾರತ ಎಷ್ಟು ಶೇಕಡಾವನ್ನು ಹೊಂದಿದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ, 0.8%. ಸರಿಯಾದ ಉತ್ತರ ಆಪ್ಷನ್ ಬಿ, 8%. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಶುದ್ಧ ಇಂಧನ ಶ್ರೇಯಾಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕ್ಯಾಂಪಸ್ ಮದರ್ಸ್ ಎಂಬ ಹೊಸ ಯೋಜನೆಯನ್ನು ಯಾವ ಐಐಟಿ ಜಾರಿಗೆ ತರಲಿದ್ದು? ಸರಿಯಾದ ಉತ್ತರ ಆಪ್ಷನ್ ಎ, ಐಐಟಿ ಖರಗ್ಪುರ್ ಅವರು ಇತ್ತೀಚೆಗೆ ಕ್ಯಾಂಪಸ್ ಮದರ್ಸ್ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತರಲಿದ್ದು